ಇವತ್ತೇನಪ್ಪ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ನಿಧಾನವಾಗಿದ್ದು ಮಾಡೋಗ್ತೀವಿ ಅಂತ ಹೇಳಿದ್ರು. ಕಾರಣಾಂತರದಿಂದ ನಗರಾಭಿವೃದ್ಧಿ ಸಚಿವರ ಬೈರತಿ ಸುರೇಶ್ ಅವರ ತಾಯಿ ನಿಧನರಾಗಿರೋದ್ರಿಂದ ಅವರು ತುರ್ತಾಗಿ ಹೋಗ್ಬೇಕಾಗಿದೆ. ಅದನ್ನ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾನು ಬೈರತಿ ಸುರೇಶ್ ಅವರಿಗೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ದೇನೆ. ಉಸ್ತುವಾರಿ ಸಚಿವರು, ಸಂಬಂಧಪಟ್ಟ ಸಚಿವರು ಕೂಡ, ರಹೀಂ ಖಾನ್ ಅವರು ಕೂಡ ನಾನು ಮಾತಾಡಿದ್ದೇನೆ. ಮುಖ್ಯಮಂತ್ರಿಗಳಲ್ಲಿ ಮಾತಾಡೋದಿಷ್ಟೇ. ಇವತ್ತೇನು ತಾವು 2013ರಲ್ಲಿ ಅನ್ನಭಾಗ್ಯವನ್ನ ಪ್ರಥಮವಾಗಿ ಹಸುವಿನ ಅನುಭವ ತಮಗೆ ಇದ್ದದ್ರಿಂದ 2013ರಲ್ಲಿ ಮುಖ್ಯಮಂತ್ರಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಪ್ರತಿ ಬಡವರಿಗೆ 5 kg ಅಕ್ಕಿಯನ್ನು ಪ್ರಥಮವಾಗಿ ಕೊಟ್ಟಂತಹ ಉಸ್ತುವಾರಿ ಸಚಿವರಿದ್ರು. ಕಲಾಮಂದಿರದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನೆಲ್ಲ ವಿಚಾರವನ್ನು ಕೂಡ ಹೇಳಿದ್ದೆ. ಇವತ್ತೇನು ಇಂದಿರಾ ಕ್ಯಾಂಟೀನ್ಗಳು ಸ್ಥಗಿತ ಆಗಿತ್ತು, ಅವ್ರಿಗೆ ಗೊತ್ತಿದೆ. ಹಳ್ಳಿಗಳಿಂದ ಬಡವರು ಬರ್ತಾರೆ, ಕೂಲಿ ಮಾಡ್ಲಿಕ್ಕೆ ಬರ್ತಾರೆ, ಭಿಕ್ಷೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಕಾಫಿ, ಬರೀ ಕಾಫಿ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಇದೆ. ಆದ್ರೆ ಬೆಳಿಗ್ಗೆ ತಿಂಡಿ 5 ರೂಪಾಯಿ, ಊಟ ಮಧ್ಯಾಹ್ನ ಸಾಯಂಕಾಲ 10 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಇಡೀ ರಾಜ್ಯಾದ್ಯಂತ ಮಾಡಿರ್ತಕ್ಕಂಥ ಹಸಿವನ್ನ, ಬಡವರ ಹಸಿವನ್ನ ನೀಗಿಸ್ತಕ್ಕಂಥ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಯನ್ನ ಸಲ್ಲಿಸೋಣ. 83ರಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ಕನ್ನಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ, ಹಣಕಾಸು ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಸುಮಾರು ಈಗ 2 ಬಾರಿ ಮುಖ್ಯಮಂತ್ರಿಯಾಗಿ 47 ವರ್ಷಗಳ ಕಾಲ ಈ ರಾಜ್ಯದ ಆಡಳಿತವನ್ನು ನಡೆಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ದೇಶದಲ್ಲಿ ಒಂದು ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೇನೆ. ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ತಮಗೆ 26 ವರ್ಷಗಳ ಕಾಲವೂ ಕೂಡ ತಮಗೆ ಬೆಂಬಲವಾಗಿ ನಿಂತು, ಇವತ್ತು ಕೂಡ ನೀವು ಹೇಳಿದಂತ ವ್ಯಕ್ತಿಗಳಿಗೆ, ಎಂತ ವ್ಯಕ್ತಿಗಳು ನಿಂತರೂ ಕೂಡ ತಮ್ಮ ಮಾತನ್ನ ಕೇಳಿ ಮತವನ್ನು ಹಾಕ್ತಕ್ಕಂಥ ಮತದಾರರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದ್ದಾರೆ. ಅದು ನಾನು ಕೂಡ ಅವ್ರ ಜೊತೆ 83ರಿಂದ ಜೊತೆಯಾಗಿ ಹೊಂದಿದ್ವಿ. ನಾವು ಮಾದೇವಪ್ಪನವರೆಲ್ಲರೂ ಕೂಡ, ನಾನು ಕೂಡ ಇವತ್ತು 3ನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿದ್ದೇನೆ. ನಿಜವಾದ ಏನು ಇವತ್ತು ಬಡವರಿಗೆ ಬಿ ಖಾತೆ, SC STಗಳಿಗೆ ಬಿ ಖಾತೆ ಮಾಡಿಕೊಟ್ಟಿದ್ದೀರಿ, ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆ ಬಿ ಖಾತೆ ಮಾಡಿ ಕೊಟ್ಕೊಂಡ್ರೆ ಅವ್ರಿಗೆ ಲೈಸೆನ್ಸ್ ಕೊಡಕ್ ಆಗ್ತಾ ಇಲ್ಲ, ಮತ್ತೆ ವಿದ್ಯುತ್ ಶಕ್ತಿ ಕೊಡಕ್ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಅಂತ ಹೇಳಿ ವಿದ್ಯುತ್ ಶಕ್ತಿ ಕೊಡ್ತಾ ಇಲ್ಲ, ಬಿ ಖಾತೆ ಮಾತ್ರ ಆಗ್ತಾ ಇದೆ, ಲೈಸೆನ್ಸ್ ಕೊಡ್ತಾ ಇಲ್ಲ. ಅದರಿಂದ ಇದನ್ನು ಕೂಡ ನೀವೇನ್ ಮಾಡ್ಕೊಟ್ಟಿದ್ದೀರಿ ಅದನ್ನ ಅಧಿಕೃತವಾಗಿ ಮಾಡ್ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತೇನೆ. ಇವತ್ತು 1,000 ಬಡಾವಣೆಗಳು, 4 ಪಟ್ಟಣ ಪಂಚಾಯಿತಿ, 1 ನಗರಸಭೆ, 4 ಗ್ರಾಮ ಪಂಚಾಯಿತಿಗಳು, ಇವೆಲ್ಲಕ್ಕೂ ಕೂಡ ಹಸ್ತಾಂತರ ಮಾಡಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ. ಅಲ್ಲಿ ಯಾವುದೇ ಅನುದಾನ ಇಲ್ಲ. ವಿಶೇಷವಾಗಿ ಇದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ನಗರಾಭಿವೃದ್ಧಿ ಸಚಿವರಿಗೂ ಮನವಿ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಹಲವಾರು ಬಾರಿ ನಾನು ಮನವಿಯನ್ನು ಮಾಡಿದ್ದೇನೆ. ಅದನ್ನ ಮಾಡ್ತಾರೆ, ಬಜೆಟ್ ಆಗಲಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅದರ ಜೊತೆಯಲ್ಲೇ 5% ಆಗಸ್ಟ್ ಗಂಟ ಕೊಟ್ಟಿದ್ದೀರಿ. ಇನ್ನೂ ಒಂದು 3 ತಿಂಗಳು ಅದನ್ನ ಎಕ್ಸ್ಟೆಂಡ್ ಮಾಡಬೇಕಿದ್ದಾರೆ. ಜನ ಎಲ್ಲ ಕಂದಾಯ ಕಟ್ತಾ ಇದ್ದಾರೆ, ಯಾವತ್ತು ಕಟ್ಟದವರೆಲ್ಲ ಕಂದಾಯ ಕಟ್ತಾ ಇದ್ದಾರೆ. ಸ್ವಲ್ಪ ಲೈಟು, ವಿದ್ಯುತ್ ಶಕ್ತಿ, ಕುಡಿಯೋ ನೀರಿಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾ, ಈ ಬಾರಿ ತಾವು ಮನಸ್ಸು ಮಾಡಲೇಬೇಕು. ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿ ಆಗಬೇಕು. ನಾವು ಮಾದೇವಪ್ಪನವರೆಲ್ಲರೂ ಕೂಡ ಕಬರಿಗೆ ಹೋಗಿದ್ವಿ. ಅಲ್ಲಿ ಇನ್ನು 60 MLD ನೀರು ತರಲಿಕ್ಕೆ 150 ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ನಾವು ಮಾಡಿಸ್ತೇನೆ ಅಂತ ಹೇಳಿ ಮಾದೇವಪ್ಪನವರು ಸಭೆ ಮಾಡಿ ಒಪ್ಪಿ ಹೋಗಿದ್ದಾರೆ. ನೀವು ಅದನ್ನು ಕೂಡ ಮಾಡ್ಕೊಡೋಕೆ ಮನವಿ ಮಾಡ್ತೇನೆ. ನಾನು ತಮಗೆ ಅಭಿವೃದ್ಧಿ ತರ್ತೇನೆ. ಹಿಂದೆ ಇನ್ಕಲ್ಲು ಕೂಡ ಕಾರ್ಪೊರೇಷನ್ ಸೇರಿಸಿತ್ತು. ಪಾಪಣ್ಣವ್ರು ಚೇರ್ಮನ್ ಇದ್ರು. ಇಲ್ಲ ಬಿಟ್ಬಿಡಿ ಅಂತ ಹೇಳಿದಾಗ ಇನ್ಕಲ್ಲು ಮತ್ತೆ ಹೋಗೋದು ಎರಡನ್ನೂ ಕೈ ಬಿಟ್ರಿ. ಈಗ ಹೇಳ್ತಾ ಇದ್ದೀನಿ, ದಯಮಾಡಿ ಅವತ್ತು ನಮ್ಮ ರಾಕೇಶ್ ಅವರು, ಇನ್ಕಲ್ಲು ಎಲ್ಲರೂ ಕೂಡ ನಗರಸಭೆ ಬೇಡ, ಮಹಾನಗರ ಪಾಲಿಕೆ ಸೇರಿಸಬೇಕು ಅಂತ ಹೇಳಿ ಇಲ್ಲಿ ಈ ಊರಿನವರೇ ಮನವಿ ಮಾಡಿದ್ರು. ಇನ್ಕ್ಲೂಡಿಂಗ್ ರಾಕೇಶ ಮುಖಂಡಗಳೆಲ್ಲರೂ ಕೂಡ ನಗರ ಪಾಲಿಕೆ ಸೇರಿಸಬೇಕು ಅಂತ ಹೇಳಿದ್ರು. ಅದು ನಗರ ಪಾಲಿಕೆ ಒಪ್ಪಲಿಲ್ಲ. ಆಗ ನಗರಸಭೆ ಪಟ್ಟಣ ಪಂಚಾಯತಿ ಮಾಡಕ್ ಗೊತ್ತು. ನಾನು ನೀವು ಯೋಚನೆ ಮಾಡಿ, ಎಷ್ಟೇ ಸಮೀಕ್ಷೆ ಮಾಡಿ, ನೀವು ಮೆಟ್ರೋ ತರಬೇಕು ಅಂತೀರಿ, ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಮೈಸೂರು ನಗರಕ್ಕೆ ಹಾಸ್ಪಿಟಲ್ಗಳು ಕೊಟ್ಟಿದ್ದೀರಿ, ಕಾಲೇಜುಗಳು ಕೊಟ್ಟಿದ್ದೀರಿ. ಆದ್ರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅವು ಯಾವುದು ಕೂಡ
ಆಗಿಲ್ಲ. ಅದರಿಂದ ದಯಮಾಡಿ ಗ್ರೇಟರ್ ಮೈಸೂರು ಮಾಡಿ ನಿಮ್ಮ ಕಾಲದಲ್ಲಿ ಆ ಕೀರ್ತಿಗೆ ನೀವು ಪಾತ್ರರಾಗಬೇಕು ಅಂತೇಳಿ ನಮಗೆ ಮನವಿಯನ್ನ ಮಾಡಿ ಇವತ್ತೇನು ಮತ್ತೆ MDA ಹೋಗಿ ನಮ್ಮ ಇವತ್ತು MDA ಮಾಡಿದ್ದೀರಿ. ಇವತ್ತೇನು ಮೂಡ ಇತ್ತು ಅದನ್ನ ನಗರಾಧಿಕಾರಿಗಳ ಮಾಡುವ ಮೂಲಕ ಹೆಚ್ಚು ಜನರಿಗೆ ನಗರವನ್ನು ಯೋಜನಾಬದ್ಧ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀರಿ. ನಾನು ಮನಸ್ಫೂರ್ತಿ ಸಂತೋಷದಿಂದ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. MDA ಮೂಲಕ ಈ ನಗರದ ಸರ್ವತೋಮುಖ ಇರ್ತಕ್ಕಂಥ ಅಲ್ಲಿ ಹಳೆ ನಗರಕ್ಕಿಂತ ಹೊಸ ನಗರ ನಿರ್ಮಾಣ ಆಗಿದೆ. ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಕುಡಿಯೋ ನೀರಿರ್ಬೋದು ಸರ್, UGD ಅಂತೂ ಸರ್ ಹೇಳಕ್ಕಾಗಲ್ಲ. ನೀವು ಅದನ್ನ ಪ್ರತ್ಯೇಕ ಮೀಟಿಂಗ್ ಮಾಡದೆ ಹೋದ್ರೆ UGD ಕೆರೆಗಳು KRSಗೆ ತುಂಬ್ತಾ ಇದ್ದಾವೆ, ಪರಿಸರವಾದಿಗಳು ಬರೀತಾ ಇದ್ದಾರೆ. ದಯವಿಟ್ಟು UGD ಬಗ್ಗೆ ವಿಶೇಷವಾದಂತ ಗಮನವನ್ನ ಎಲ್ಲಾ ಶಾಸಕರು ಗೊತ್ತಿದೆ. ನಗರದಲ್ಲಾಗಲಿ ಸುತ್ತ ಬಡವರ ತಿರುಗಾಡಕ್ ಆಗ್ತಾ ಇಲ್ಲ. UGDಯನ್ನ ಖಂಡಿತ ನಾವು ಇರುವಾಗ ಮಾಡದೆ ಹೋದ್ರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಇರುವಾಗ ಮಾಡದೆ ಹೋದ್ರೆ ಮುಖ್ಯಮಂತ್ರಿಗಳಾಗಿ ಯಾರೇ ಮುಖ್ಯಮಂತ್ರಿಗಳು ಬಂದ್ರು ಕೂಡ ಇವನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ದಯಮಾಡಿ ಇದನ್ನೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಶಾಸಕರಾಗಿ ಮನವಿ ಮಾಡ್ತಾರೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.